ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಸೂಲಿಬೆಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಯುವ ಸೌರಭ ಕಾರ್ಯಕ್ರಮ ಯಶಸ್ವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಇಂದು ಸೂಲಿಬೆಲೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಯುವ ಸೌರಭ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿ ಯುವಜನರಲ್ಲಿ ಕನ್ನಡ ಭಾಷೆ, ಕಲೆ ಹಾಗೂ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮತ್ತು ಜಾಗೃತಿ ಮೂಡಿಸುವ ಉದ್ದೇಶವನ್ನು ವಿವರಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರಾದ ಕಲ್ಪನಾ ಮೇಡಂ, ಬಿಎನ್ ಗೋಪಾಲಗೌಡ, ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಥ್, ಪರಿಷತ್ ಅಧ್ಯಕ್ಷ ಕೃಷ್ಣಪ್ಪ ಹಾಗೂ ಜೇನುಗೂಡು ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಲಾ ತಂಡಗಳ ಕಲಾವಿದರು ಮನರಂಜನೆಯ ಜೊತೆಗೆ ಕನ್ನಡ ಸಂಸ್ಕೃತಿಯ ವೈಭವವನ್ನು ಸಾರುವ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರದರ್ಶಿಸಿದರು. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಕಾರ್ಯಕ್ರಮವನ್ನು ಆಸಕ್ತಿಯಿಂದ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ರೈಟ್ ಪರ್ಸನ್. ನಮಗೆ ಬೇರೆ ಭಾಷೆಯಲ್ಲಿ ಮಾಡೋದ್ರೆ ಮಾಡ್ತೀವಿ. ಈ ಸಾಂಸ್ಕೃತಿಕ ಯುವ ಸೌರಭ ಇವೆಲ್ಲ ಸ್ವಲ್ಪ ಕಷ್ಟದ ಕೆಲಸ ನಮಗೆ. ಆದರೂ ಏನೋ ನಮ್ಮ ಶಾಸಕರು ಬರಬೇಕಾಗಿತ್ತು. ಅವರ ಅನ್ನಿಸ್ಕೊಳ್ಳೋ ಸ್ಥಿತಿಯಲ್ಲಿ ನಮ್ಮನ್ನು ಕರೆದಿದ್ದಾರೆ. ನಾವೇನೋ ಉದ್ಘಾಟನೆ ಮಾಡಬೇಕು, ಮಾಡ್ತೀವಿ ಆಗ್ತೇವೆ. ಬಟ್ ನಾವು ಈ ಕಾರ್ಯಕ್ರಮಕ್ಕೆ ತಕ್ಕಂಗೆ ಮಾತಾಡುವಂಥ ನಾಲೆಡ್ಜ್ ನಮಗಿಲ್ಲ. ಅದಕ್ಕೆ ಲಿಟ್ಲ್ ನಾಲೆಡ್ಜ್ ಇಸ್ ಡೇಂಜರಸ್ ಅಂತ ಗೊತ್ತಿಲ್ಲ ಮಾತಾಡೋದು ಮಹಾ ಅಪರಾಧ. ಅದಕ್ಕೆ ನಾನು ಹೇಳ್ತೀನಿ, ಮನುಷ್ಯ ಸಾಂಗತಿ ಆರಿನ ದ್ರಾವಿಡ ಕಾಲದಲ್ಲೂ ಕಾಡುಗಳಲ್ಲಿ ವಾಸ ಮಾಡೋವಾಗ 10 ಜನ 20 ಜನ ಗುಂಪು ಕಟ್ಕೊಂಡೇ ಅವರು ವಾಸ ಮಾಡ್ತಾಯಿದ್ರು. ಹಾಗೆ ದೇವರು ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಮಾನವನಿಗೂ ಒಂದು ಪ್ರತಿಭೆ ಕೊಟ್ಟಿರ್ತಾರೆ. ಆ ಪ್ರತಿಭೆನ ನಾವು ಉಪಯೋಗಿಸ್ಕೊಂಡು ಈಗ 1946ನೇ ಇಸ್ವಿಯಲ್ಲಿ ಗಾಂಧೀಜಿಯವರು ವಾರ್ತಾ ಶಿಕ್ಷಣ ಶಿಸ್ತುವನ್ನು ಮಾಡಿದರು. ಅದರಲ್ಲಿ ವೃತ್ತಿಪರ ಶಿಕ್ಷಣ ಕೊಡಿ, ಮೆಟ್ರಿಕ್ಯುಲೇಷನ್ವರೆಗೂ ತಾಯಿ ಭಾಷೆಯಲ್ಲಿ ವಿದ್ಯೆ ಕೊಡಿ, ಇವೆಲ್ಲ ಆಗಲೇ ಹೇಳಿದರು. ಈಗ ವಿದ್ಯೆಗೆ ಮಹತ್ತರವಾದ ಪ್ರಾಮುಖ್ಯತೆ ನಾವು ಕೊಡ್ತಾ ಇದ್ದೀವಿ. ಹಾಗೆ ವಿದ್ಯೆ ಜೊತೆಗೆ ಮನೆ ಮಠ ಅಂತೀವಿ,
ಆಟ ಪಾಠ ಅಂತೀವಿ. ಬರೀ ದುಡಿಮೆ, ಬರೀ ಊಟ ಮಾಡೋದೇ ಅಲ್ಲ. ನಮಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಮನಸ್ಸಿಗೆ. ಅದಕ್ಕೆ ಈಗ ಸಂಗೀತ, ನೃತ್ಯ, ಕ್ರೀಡೆ ಇವೆಲ್ಲ ಸಂಕ್ರಮವಾಗಿ ನಾವು ಮಾಡ್ಕೊಂಡು ಬರಬೇಕು ಸಾಂಸ್ಕೃತಿಕ ಕಾರ್ಯಕ್ರಮ. ಅದಕ್ಕೆ ರೈಟ್ ಪರ್ಸನ್ ಕೃಷ್ಣಪ್ಪನವರು ಚೆನ್ನಾಗಿ ಮಾತಾಡ್ತಾರೆ. ಹಾಗೆ ಈ ಪ್ರತಿಭೆ ಗುರುತಿಸಿ ಸಕಾರಾತ್ಮಕವಾದ ವಿದ್ಯೆ ಕೊಡೋದೇ ಶಿಕ್ಷಕರ ಗುರಿ. ಆ ಕೆಲಸ ನಡೀತಾ ಇದೆ ಅಂದ್ಕೊಂಡಿದ್ದೀವಿ. ಇವತ್ತು ಶಿಕ್ಷಣ ಒಬ್ಬ ಡಿಗ್ರಿ ಪದವಿ ಯಾವ ಕಿತ್ಕೊಳ್ಳೋಕ್ಕಾಗಲ್ಲ. ನಮ್ಮಲ್ಲೆಲ್ಲ ಕಿತ್ಕೊಳ್ಬೋದು. ಆಸ್ತಿ, ಅಂತಸ್ತು, ದುಡ್ಡು, ಚೈನು, ಪ್ಲೇಡು ಎಲ್ಲ ಹಾಕ್ಬೋದು. ಆದರೆ ಪದವಿ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಹೊರತು ಅದನ್ನು ಈ ಸರ್ಕಾರಗಳು ಇವಾಗ ನಾನು 1960 PUC ನಾನು ಬೆಂಗಳೂರಿಗೆ ಹೋದಾಗ ಬರೀ ತಮಿಳ್ನಾಡು ಗಲಾಟೆ ಅವು ವಾಕಣ್ಣ ನಮ್ಮ ನಾರಾಯಣ ಕುಮಾರ್ ಇವರೆಲ್ಲ ಪಾಪ ಪೊಲೀಸರ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಮಾರ್ಗಳತ್ತವರು ಪೊಲೀಸ್ನವ್ರ ಕೈಯಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಪೈಪ್ಗಳಾಕಿ ದೊಡ್ಡ ಪೈಪು ಅದರಲ್ಲಿ ದೂರ ತಪ್ಪಿಸ್ಕೊಂಡವ್ರೆ, ಭೂಪೇಟೆ ತಿಂದವ್ರೆ. ಈಗೆಲ್ಲ ಮಾಡಿ ನಮ್ಮ ಕನ್ನಡ, ನಮ್ಮ ಸಾಹಿತ್ಯ, ನಮ್ಮ ದೇಶನ, ನಮ್ಮ ಕರ್ನಾಟಕನ ಉಳಿಸ್ಕೊಂಡವ್ರೆ. ನಾವು ಅವ್ರನ್ನ ತಿಳ್ಕೊಳ್ಬೇಕು. ಈಗ ಬೇಕಾದಷ್ಟು ಕನ್ನಡ ಪರ ಸಂಘಗಳು ಎದ್ದವರು ಈಗ ಹೋರಾಟನೂ ಮಾಡ್ತಾರೆ, ತಿರುಗಿ ಆಟನೂ ಮಾಡ್ತಾರೆ. ಈಗ ಎರಡು ಕೆಲಸನೂ ನಡೀತಾ ಇದೆ. ಹಾಗೆ ಈ ಕನ್ನಡ, ಈ ಸಂಸ್ಕೃತಿ ಕಾರ್ಯಕ್ರಮ ನಮ್ಮ ಹಳ್ಳಿಯ ರವಿಶಂಕರ್ ಒಂದು ವರ್ಷ